ಇದು ಮಣ್ಣು ತೆಗ್ಸಿದ್ದು. ಹಾಂ ಇದು ಡೋಗ್ರಿದ್ದಲ್ಲ ಗೋರ್ಸಿದ್ದು. ಏ ಕಳ್ಳಾಶ್ ಕೊಡ್ತಿದ್ದೆ ಮೊನ್ನೆ ಹೌದಾ. ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಮೊದಲು ಹಾವೇರಿ ಜಿಲ್ಲೆ ಇತ್ತು, ಈಗ ಹಾವೇರಿ ಜಿಲ್ಲೆನೇ ಇದೆ, ಆದರೆ ಹಿರೇಕೆರೂರು ತಾಲೂಕು ಇತ್ತಿದ್ದು, ಈಗ ರಟ್ಟೇಡಿ ತಾಲೂಕಾಗಿದೆ. ಇಲ್ಲಿದ್ದೀನಿ. ಇಲ್ಲಿ ನಮ್ಮ ಶಿವಣ್ಣರು ಅಂತೇಳಿ ಪ್ರಗತಿಪರ ರೈತರು. ಇವರು ಅಡಿಕೆ ತೋಟನ ಆಲ್ರೆಡಿ ಗ್ರೀನ್ ಪ್ಯಾಂಟ್ ಪದ್ಧತಿಯಲ್ಲಿ ಸ್ಟಾರ್ಟಿಂಗ್ ಸಸಿಯಿಂದನೂ ಮಾಡಿಸಿದ್ವಿ. ಇವತ್ತು ಅವ್ರ ತೋಟದಲ್ಲಿದ್ದೀನಿ. ಇದು ಎಷ್ಟು ವರ್ಷದ್ದು, ಎಷ್ಟು ಬೆಳೆ ಬಂದಿದೆ, ಜೊತೆ ಕಟ್ಟಿಂಗ್ ಮಾಡ್ಯಾರೋ ಇಲ್ಲೋ, ಮತ್ತು ಇದಕ್ಕೆ ಏನೇನು ಮಾಡ್ಕೊಂಬಂದಾರೆ ಇಲ್ಲಿ ತನಕ ಎಲ್ಲ ವಿಷಯಗಳನ್ನು ಶೇರ್ ಮಾಡೋಣ. ಈ ಗಿಡಗಳು ಸ್ವಲ್ಪ ಗೊನೆಗಳನ್ನ ಅಬ್ಸರ್ವ್ ಮಾಡ್ಕೊಳ್ರಂಗೆ. ಈ ವರ್ಷ ಸ್ವಲ್ಪ ಹೆವಿ ಟೆಂಪ್ರೇಚರ್ ಇದೆ. ಆ ಟೆಂಪ್ರೇಚರಲ್ಲೂ ಸಹಿತ ಗೊನೆಗಳು ಭಾಳ ಡ್ರಾಪ್ ಆಗಿದ್ದಾವೆ, ಹಳ್ಳುದ್ರಿದ್ದಾವೆ. ಮತ್ತು ಇಲ್ಲೆಲ್ಲ ತೆಂಗಿನ ಗಿಡ ಪಕ್ಕದಲ್ಲೇ ಅಡಿಕೆ ತೋಟ ಬೇರೆಯವ್ರದ್ದು ಒಂದು ತೋಟ ಇದೆ, ಅದ್ರ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಅಳಿಲ್ ಕಾಟನ್ನು ಜಾಸ್ತಿ ಆಗಿದೆ ಇದಕ್ಕೆ. ಇವೆಲ್ಲ ಇದ್ದರೂ ಸಹಿತ ಬೆಳೆ ಎಷ್ಟು ಬರ್ಬೋದು ಏನಂತ ಒಂದು, ಈಗ ಅವ್ರು ಆಲ್ರೆಡಿ ಕಟಿಂಗ್ ಮಾಡೋರು ಇರ್ತಾರಲ್ಲ, ಅಂದಾಜು ಐಡಿಯಾ ಮಾಡಿರ್ತಾರೆ, ಅಂದಾಜು ಇಷ್ಟಾಗುತ್ತೆ ಅಂತೇಳಿ. ನೋಡಿದ್ರೆ ಅಳಿಲ್ ತಿಂದಿರೋದು, ಹೌದಾ, ಅಳಿಲ್ ತಿಂದಿರೋದು. ಇಷ್ಟೆಲ್ಲ ಹಾನಿ ಮಾಡಿದೆ. ಅದ್ರ ಮಧ್ಯದಲ್ಲೂ ಸಹಿತ ಏನಾಗ್ಬೋದು ಏನೋ ಅನ್ನೋದನ್ನು ಒಂದು ಅವ್ರ ಜೊತೆಗೆ ಡಿಸ್ಕಸ್ ಮಾಡೋಣ. ಶಿವಣ್ಣ ನಮಸ್ಕಾರ. ಸರ್ ಈಗ ಎಷ್ಟನೇ ವರ್ಷದ್ದು ಇದು? 6ನೇ ವರ್ಷ. 6 ವರ್ಷ. ಈಗ ಸರ್ ಎಷ್ಟನೇ ವರ್ಷದಿಂದ ಕ್ರಾಪ್ ಕಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಇದನ್ನು? 5ನೇ ವರ್ಷಕ್ಕೆ ಕಟ್ ಆಗಿ. ಅಲ್ಲ, ನಿಮಗೆ ಬೆಳೆ ಬರ್ತಾ ಇರೋದು ಎಷ್ಟು ವರ್ಷ ಆಯ್ತು ಈಗ? 5ನೇ ವರ್ಷಕ್ಕೆ ಬಂದೈತೆ. ಹೋದ ವರ್ಷ ಅಷ್ಟೇ ಬಂದಿತ್ತಾ? 6ನೇ ವರ್ಷಕ್ಕೆ ಬಂದೈತೆ. ಈಗ 6 ವರ್ಷ ಆಯ್ತು ಅಲ್ಲ? ನೀವು ಕಟಿಂಗ್ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? 5ನೇ ವರ್ಷಕ್ಕೆ ಕಟ್ ಮಾಡೋದು. 5ನೇ ವರ್ಷ ಅಂದ್ರೆ ಹೋದ ವರ್ಷ, ಈ ವರ್ಷ 1ನೇ ವರ್ಷ ಕಟ್ ಮಾಡೋದು. ಈಗ 6ನೇ ವರ್ಷಕ್ಕೆ ಬಂದೈತೆ. ಅಲ್ಲ, ನಾನು ಕಟಿಂಗ್ ಮಾಡ್ತಾರೆ ಸರ್. ಈಗ ನೀವು ಬೆಳೆ ಮಾಡಿ 6ನೇ ವರ್ಷ ಅಂದರೆ ಯಾವ ತಿಂಗಳಿದ್ದು ಹಾಕಿದ್ದು? ಜೂನ್ ತಿಂಗಳಲ್ಲಿ ನಾಟಿ ಮಾಡಿರಿ. ಇಲ್ಲಿಗೆ 6 ವರ್ಷ ಕಂಪ್ಲೀಟ್ ಆಗೈತಾ? 6 ವರ್ಷ ತುಂಬೈತಾ? ಸರಿ. ಈಗ ನೀವು ಒಂದೇದು 3 ವರ್ಷ 4 ವರ್ಷ ಆದಮೇಲೆ ಏನಾದ್ರು ಸ್ವಲ್ಪ ಕ್ರಾಪ್ ಸಿಕ್ಕಿತ್ತಾ, ಅಥವಾ ಬರೀ 5ನೇ ವರ್ಷಕ್ಕೆ ಸಿಕ್ತಾ? 4 ವರ್ಷಕ್ಕೆ. ಎಷ್ಟು ಕ್ವಿಂಟಲ್ ಬಂದಿತ್ತು ಅಥವಾ ಚೀಲ? ಮನೆಗೆ ಹೋಗಿ ನೀವು ಮಾಡ್ಕೊಂಡ್ರಿ. ಈಗ 5ನೇ ವರ್ಷಕ್ಕೆ ಕೊಟ್ಟಿದ್ರೆ ನೀವು 8.5 ಕ್ವಿಂಟಲ್ ಕೊಟ್ಟಿದ್ರಿ ಹಸಿ ಅಡಿಕೆನ. ಈಗ ಈ ವರ್ಷ ಎಷ್ಟು ಬರ್ಬೋದು ಅಂತ ಏನಾರ ಒಂದು ಅಂದಾಜು? 40 ಮಟ ಇದೆ. ಎಷ್ಟು ಎಕರೆ ಇದು? 1.25 ಎಕರೆ. ಎಷ್ಟು ಗಿಡ ಬರ್ತೈತಿ ಟೋಟಲ್? 800 ಗಿಡ ಇದೆ. 40 ಕ್ವಿಂಟಲ್ ಜಾಸ್ತಿ ಇದೆಯಲ್ಲ ಬೆಳೆ ಇದು. ಈಗ ಕ್ರಾಪ್ ಚೆನ್ನಾಗಿದೆ, ಆದರೆ ನಿಮಗೆ ಒಂದು ಮೇಲೆ ಗೊನೆಗಳು ಒಂದೊಂದು ಒಣಗಿದಾವೆ, ಅಂದರೆ ಡ್ರಾಪ್ ಆಗಿದಾವೆ. ಈ ಏನು ಟೆಂಪ್ರೇಚರ್ ಭಾಳ ಆಗ್ಬಿಡ್ತಲ್ಲ ಅದ್ರದ್ದೊಂದು. ಮತ್ತು ಸ್ಪ್ರೇ ಎಷ್ಟು ಸರಿ ಮಾಡಿರಿ ಇದಕ್ಕೆ? ಒಂದೇ ಸಲ ಸ್ಪ್ರೇ ಮಾಡಿರಿ. ಯಾವಾಗಿದು? ಡಿಸೆಂಬರ್ ತಿಂಗಳು ಅನಿಸುತ್ತೆ, ಹೋದ ವರ್ಷ. ಅದು ಈ ವರ್ಷದ ಕ್ರಾಪಿಗೆ ಏನು ಮಾಡಿಲ್ಲ, ಈ ಗೊನೆಗಳು ಬಂದಮೇಲೆ ಏನು ಮಾಡಿಲ್ಲ ನೀವು? ಈ ವರ್ಷ ಬೇಸಿಗೆಯಲ್ಲಿ ಟೆಂಪ್ರೇಚರ್ ಭಾಳ ಇದ್ರೂ ಮಾಡಲಿಲ್ಲ, ಆವಾಗ ಮಾಡಿದ್ದಷ್ಟೇ. ಆಮೇಲೆ ಗೊಬ್ಬರ ಕೊಟ್ಟದ್ದು ಯಾವಾಗ? ಅದು ಡಿಸೆಂಬರ್. ಈ ಗೊಬ್ಬರ ಕೊಟ್ಟದಷ್ಟೇ, ಲಿಕ್ವಿಡ್ ಏನು ಹಾಕಿಲ್ಲ ಇದಕ್ಕೆ? ಬರೀ ಸಾಯಿಲ್ ಅಪ್ಲಿಕೇಶನ್ಗೆ ಇಲ್ಲಿ ಗೊಬ್ಬರ ಒಂದೇ. ಮತ್ತು ಇದು ಬಿಟ್ಟು ಗ್ರೀನ್ ಪ್ಯಾಂಟ್ ಹೊರತುಪಡಿಸಿ ಮತ್ತೆ ಏನಾದ್ರು ಬೇರೆ ಏನಾರು ಹಾಕಿರೆ? ಈಗ ಕೆಲವರು ಏನಾಗುತ್ತೆ, ತಿಪ್ಪೆ ಗೊಬ್ಬರ ಜೊತೆಗೆ ಸರ್ಕಾರಿ ಗೊಬ್ಬರ ಸ್ವಲ್ಪ ಕೊಡ್ತಾರೆ. ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಯಾವಾಗೂ ಹಾಕಿಲ್ಲ. ಗ್ರೀನ್ ಪ್ಯಾಂಟ್ ಹಾಕಿದ್ರಿಂದ ಮತ್ತು ಇದಕ್ಕೆ ಸಸಿ ನಾಟಿ ಮಾಡೋದ್ರಿಂದನೂ ಮಾಡಿಸಿದ್ದು. ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿ ರಾಸಾಯನಿಕ ಬಳಕೆ ಮಾಡಿಲ್ಲ. ಯಾಕಂದ್ರೆ ಈಗ ಮಧ್ಯದಲ್ಲಿ ಬೆಳೆಗಳು ಏನಾರು ಮಾಡ್ತಿದ್ರೆ ಏನು ಹಾಕ್ತಿದ್ರಿ ಅದಕ್ಕೆ? ಹಾಕ್ತಿದ್ರಿ. ಅವಕ್ಕೆ ಎಷ್ಟು ಮಿನಿಮಮ್ ಬಳಸಿದ್ರು? ಜಾಸ್ತಿ ಬಳಸಿದ್ರು? ಅದು ಜೋಳಕ್ಕೆ ಬಿಟ್ಟರೆ ಮತ್ತೆ ಏನೋ ಹಾಕಿಲ್ಲ. ಈಗ 3 ವರ್ಷದ ಹಿಂದಿಂದ ಹಾಕ್ತಿದ್ರಿ, ಅದಕ್ಕಿಂತ ನಂತರ ಏನು ಮಾಡಿಲ್ಲ. ಈಗಂತೂ ಬೆಳೆ ಯಾವುದೂ ಮಾಡೋಂಗಿಲ್ಲ. ಸರ್, ಈಗ ನನಗೆ ಬೆಳೆ ನೋಡ್ತಿದ್ದಂಗೆ ತೋಟ ಜಾಸ್ತಿ ಇದೆ ಅನ್ಸುತ್ತೆ ಇಳುವರಿ ಇದು. ಯಾಕಂದ್ರೆ ಈಗ 40 ಕ್ವಿಂಟಲ್ ಅಂತ ನೀವು ಹೇಳಾಕತ್ತೀರೋ ಅಥವಾ ಅವ್ರು ಹೇಳಿದ್ದ? ಎಷ್ಟು ಕ್ವಿಂಟಲ್ ಅಂತ ಹೇಳಿದ್ರಿ? ಮತ್ತೀಗ ಅಲ್ಲಿ ಹೋದ ವರ್ಷ ಮಿಸ್ ಆಗೈತೆ ನಿಮ್ಮದು. ಹೋದ ವರ್ಷ 3 ಕ್ವಿಂಟಲ್ ಹಿಡಿದು 8 ಕ್ವಿಂಟಲ್ ಬರ್ತೈತಿ ಅಂದ್ರೆ, ಈ ವರ್ಷ 40 ಅಂತ ಹೇಳಿದ್ರೆ 60 ಬರ್ತೈತಿ ಅಂತ. ಇಲ್ಲ, ಬೆಳೆ ಚೆನ್ನಾಗೈತಿ. ಈಗ ಕ್ರಾಪ್ ನೋಡಿದ್ರೆ ಈಗ ಗೊತ್ತಾಗತ್ತೆ. ಬೇಸಿಗೆಯಲ್ಲೇ ಇಂಥ ಟೈಮಲ್ಲೂ ಟೆಂಪ್ರೇಚರ್ ಇದ್ದಂಥ ಜಾಗದಲ್ಲೂ ಸಹಿತ, ಅದು ನಿಮ್ಮದು ಈಗ ಸ್ವಲ್ಪ ಮಲೆನಾಡು ಬಿಟ್ಟು ಬರೋಂಥ ಜಾಗ ಇದು, ಇಂಥಲ್ಲೂ ಸಹಿತ ಇಷ್ಟು ಚೆನ್ನಾಗಿ ಕ್ರಾಪ್ ಕಟ್ಟೈತಿ, ಇಷ್ಟು ಬೆಳೆ ಬಂದಿದೆ. ನೋಡೋಣ ಕಟ್ಟಿಂಗ್ ಆದಮೇಲೆ ಫೈನಲ್ಲು ಮತ್ತೆ ತೂಕ. ಸರ್, ಈಗ ರೈತರಿಗೆ ಈಗ ನೀವು ಇಷ್ಟು ವರ್ಷದ ಅನುಭವದಲ್ಲಿ ಗ್ರೀನ್ ಪ್ಯಾಂಟ್ ಬಳಕೆ ಮಾಡ್ಕೊತ ಬಂದಿರಿ, ಸಸಿ ನಾಟಿ ಮಾಡಿಂದ ಬಂದಿರಿ, ಜೊತೆಗೆ ಬೇರೆ ಬೆಳೆಗಳಿಗೂ ಇದು ಖಾಲಿ ಜಮೀನಿದ್ದಾಗೂ ಸಹಿತ ಗ್ರೀನ್ ಪ್ಯಾಂಟ್ ಬಳಸ್ತಾ ಇದ್ರಿ. ಈಗ ಅಲ್ಲಿಂದ ಇಲ್ಲಿ ತನಕ ಬಂದಿರೋ ಅನುಭವದ ಪ್ರಕಾರ ತಮಗೇನು ಅನಿಸುತ್ತೆ? ನಮಗೆ ಹಾಕಿದ್ರಿಂದ ಚೆನ್ನಾಗೈತ್ರಿ. ಹಾಂ. ಮತ್ತು ಬೇರೆ ರಾಸಾಯನಿಕ ಗೊಬ್ಬರ ಹಾಕೋದು ಕಮ್ಮಿನೂ ಮಾಡ್ಯಾರ ನಾವು. ಹಾಂ. ಈಗ ಬೇರೆ ಬೆಳೆಗಳಿಗೂ ಹಾಕೋದು ಬೀಜೋಪಚಾರ ಮಾಡ್ಕೊಂಡೆ ಮಾಡಿಬಿಡ್ತೀರಿ. ಹಾಂ ಹಾಂ ಹಾಂ. ಅಲ್ಲಿ 2 ಎಕರೆಗೆ ಅದನ್ನ ಹಾಕಿ ಗ್ರೀನ್ ಪ್ಯಾಂಟ ಬಳಸಿರಿ. ಟೋಟಲಿ ಎಲ್ಲ ಬೆಳೆಗೂ ನಿಮಗೆ ಸ್ಯಾಟಿಸ್ಫೈ ಆಯ್ತಾ? ಅಂದ್ರೆ ಈಗ ನಿಮಗೆ ಖುಷಿ ಆಯ್ತಾ ಅದು ಮಾಡಿದ್ದು? ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಅಥವಾ ನೀವು ನಿರೀಕ್ಷೆ ಮಾಡಿದ ಪ್ರಕಾರ ಬೆಳೆ ಬರ್ತಾ ಆಯ್ತಾ? ಹೌದಾ? ರೈತಾಪಿ ಕುಟುಂಬಕ್ಕೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ತಮ್ಮ ಅನುಭವನ, ಇಷ್ಟು ವರ್ಷದ ಅನುಭವ, ಗ್ರೀನ್ ಪ್ಯಾಂಟ್ ಜೊತೆಗಿದ್ದಂಥ ಅನುಭವನ ತಾವೇನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ?
ಈಗ ಹಾಕ್ರಿ ಅಂತ ಹಿಂಗೆ ಚೆನ್ನಾಗಿ ಬರ್ತೈತಿ ಹಾಕ್ರಿ ಅಂತೇಳಿ ಒಬ್ರು ಮನ್ಸು ಮಾಡಲ್ಲ ರೇಟ್ ಜಾಸ್ತಿ ಆಗದೆ ಅಂತ ಇದು ಮಾಡ್ತಾರೆ ರೀ. ಹಾಂ 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 ಸರ್, ಈಗ ನೀವು ಬಂಡವಾಳ ಈಗ ನೀವು ಹಿಂದಿನ ವರ್ಷ ಬರೀ 8 ಕ್ವಿಂಟಲ್ ತಗೊಂಡ್ರಿ, ಈ ವರ್ಷ 40 ಕ್ವಿಂಟಲ್ ಅಡಿಕೆ ಬರುತ್ತೆ ಅಂತ ಹೇಳ್ತೇವೆ. ಈ ಥರ ಬೆಳೆ ಬಂದು ನಾವು ಎಕರೆಗೆ 100 ಕ್ವಿಂಟಲ್ ಅಡಿಕೆ ತೆಗಿಯೋಕೆ ಸ್ಟಾರ್ಟ್ ಆದ್ವಿ ಅಂದರೆ ಇದು ಲಾಭ ಅನಿಸುತ್ತಾ ಲುಕ್ಷಣ ಅನಿಸುತ್ತಾ? ಲಾಭ ಆಗತ್ತೆ ರೀ. ಸರಿನಾ? ಈಗ ನಾವು ಬಂಡವಾಳನೇ ಹಾಕ್ದೇನೆ, ನಿಮ್ಮಲ್ಲೇ ರೈತರು ಭಾಳ ಜನ ಅದಾರ ಇಲ್ಲಿ. ಈಗ 8 ವರ್ಷ 9 ವರ್ಷ 10 ವರ್ಷ ಆದ್ರೆ ತೋಟಗಳು ಇಲ್ಲೇ ಅದಾವೆ ಪಕ್ಕದಾಗ, ಹೌದಾ? ಇಂಥದ್ರಾಗ ನಾವು ಎಕರೆನಲ್ಲಿ 100 ಕ್ವಿಂಟಲ್ ಬೆಳಿಬೇಕು ಅಂತ ಹೇಳ್ತಿರ್ಬೇಕಾದ್ರೆ 2-2.5-3 ಎಕರೆಗೆ ಈಗ ಒಂದು ತೋಟಕ್ಕೆ ಹೋಗಿದ್ದೆ ನಾನು ಇಲ್ಲೇ, ನೀವು ಮುಗಿಸೋ ಮಂದಿ ಹೊನ್ನಾಳಿ ಹತ್ರ. ಅಲ್ಲಿ 4 ಎಕರೆ ಮಧ್ಯದಲ್ಲೇ ಅಂದರೆ 2,000 ಗಿಡಕ್ಕೆ 3.25 ಎಕರೆ ತೋಟ, ಬರೀ 2.5 ಕ್ವಿಂಟಲ್ ಅಡಿಕೆ ತೆಗಿತಿದಾರೆ ಅವರು 7 ವರ್ಷ ಆದಮೇಲೆ. ಅಂದರೆ ಇಂಥ ರೈತರು ಅದಾರ ಅಂತ. ಹಾಗಾಗಿ ಸರಿಯಾದಂಥ ವೈಜ್ಞಾನಿಕತೆಗಳನ್ನ ಇಟ್ಕೊಂಡು ಸರಿಯಾದ ಗೈಡೆನ್ಸ್ ತೊಗೊಂಡು ಸರಿಯಾದ ಪ್ರಾಡಕ್ಟನ್ನು ಅಡ್ವೈಸ್ ಸರಿಯಾಗಿ ತೊಗೊಂಡ್ಬಿಟ್ಟು ಆ ಟೈಮ್ ಸರಿಯಾಗಿ ಮಾಡೋದು ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾವು ಬೆಳೆ ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನು ತಿಳ್ಕೊಂಡು ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ತಮಗಂತೂ ಖುಷಿ ಐತೆ ಸರ್, ಇದು ಖುಷಿ ಐತೆ. ತಾವು ಹೇಳಿದ್ದು ಎಲ್ಲ ಸತ್ಯ ಆಯ್ತಾ? ಸರಿ, ನಿಮ್ಮ ನಂಬರ್ನ ನಾನು ರೈತರು ಡೈರೆಕ್ಟಾಗಿ ನಾನು ಕೊಡೋಲ್ಲ. ನಾ ಏನಂದ್ರೆ ಯಾರಾದರೂ ಬೇಕು ಅಂತ ಕೇಳಿದಾಗ ನಿಮ್ಮ ನಂಬರ್ ಸಮೇತ ಅಥವಾ ಡೈರೆಕ್ಟಾಗಿ ನಿಮ್ಮ ಜೊತೆಗೆ ಕಾನ್ಫರೆನ್ಸ್ ತೊಗೊಂಡು ಮಾತಾಡ್ತೀನಿ. ಯಾಕಂದ್ರೆ ಈಗೀಗ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಯಾವ ಊರು ಯಾರ ಹೆಸರು ಏನು ಅಂತ ಹೇಳಾರ್ದ ಆ ಥರ ವೀಡಿಯೋಗಳು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ರೈತರಿಗೂ ತೊಂದರೆ ಆಗಬಾರ್ದು. ಕೆಲವು ಕಡೆ ಏನು ಮಾಡ್ತಾರೆ, ತೋಟ ನೋಡೋಕೆ ಹೋಗೋದು, ಕಣ್ಣಾಸನ ಮಾಡೋದು, ಈ ಥರ ಬೇರೆ ಬೇರೆ ಸಮಸ್ಯೆಗಳು ನಡೀತದವ ಅಂತ ಅನ್ನೋ ಉದ್ದೇಶಕ್ಕೆ ಕೆಲವು ರೈತರನ್ನ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಸರ್ ಈಗೇನು ಬೆಳೆ ಐತಲ್ಲ ಇಲ್ಲಿ ಇದೇ ಥರನೇ ಇಡೀ ತೋಟ ಹಂಗೈತಾ? ಇಡೀ ತೋಟ ಹಿಂಗೈತಲ್ಲ, ಮತ್ತು ಕೆಳಗಡೆನೂ ಹಿಂಗೈತಾ? ಎಲ್ಲ ಹಿಂಗೈತಲ್ಲ. ಎಷ್ಟು % ಕಾಯಿ ಬಿಡತ್ತೆ ಅನಿಸುತ್ತೆ ನಿಮಗೆ ಈ ಸರಿ? ಈ ಸಲ ಈಗ ಒಂದು 75% ಅಂತ ಬಿಟ್ಟದ್ರಿ. ಅದಾವ ಗಿಡ ಒಂದೊಂದು ಗಿಡ ಅಂದರೆ ಹಿಂದೆ ಸಾಗುಣೆ ಹೆಚ್ಚಿದ್ವು, ಆಮೇಲೆ ಕೆಲವೊಂದು ಯಾವ ಇದಾಗಿದ್ವು ಅಂತವು. ಹಾಂ ಒಂದು 80-85% ತನಕ ಇದೆ. ಹಾಂ ಅದೇ. ಆಮೇಲೆ ಸೈಡಲ್ಲೇ ನೀವು ಯಾವತ್ತು ತೆಂಗಿನ ಗಿಡ ಇದ್ದಲ್ಲೇ ಸ್ವಲ್ಪ ಅಳಿಲು ಭಾಳ ಕಾಡ್ತವೆ. ಅಳಿಲುಗಳಿಗೆ ಒಂದು ಸ್ವಲ್ಪ ಅದು ಮದ್ದನ್ನು ಹಾಕ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ರಿ. ಸರಿ ಸರ್. ಒಟ್ಟು ಟೋಟಲ್ ನಿಮಗೆ ಖುಷಿ ಐತಲ್ಲ ಸರ್? ಖುಷಿ ಆಯ್ತಾ? ಮತ್ತು ಮುಂದೆ ನಾನು ಟೋಟಲ್ ತೂಕ ಆದಮೇಲೆ ನಿಮ್ದು ಏನಾಯ್ತು ಅಂತ ರಿಪೋರ್ಟ್ ತೊಗೊಂಡು ಮಾತಾಡೋಣ ಸರ್. ಥ್ಯಾಂಕ್ ಯು, ನಮಸ್ಕಾರ.